ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ನೋಡೋಣ. ಅದ್ರ ಜೊತೆಗೆ ಇವತ್ತಿನ ಯಶವಂತಪುರ ಮಾರ್ಕೆಟ್ನ ಅರೈವಲ್ಸ್ ಕೂಡ ನಾವು ಚೆಕ್ ಮಾಡ್ತಾ ಹೋಗೋಣ. ಹಾಗೆಯೇ ಸ್ವಲ್ಪ ಕಮೆಂಟ್ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ಇವತ್ತು ಯಾವುದೇ ರೀತಿಯ ವೀಡಿಯೋಗಳನ್ನೂ ಹಾಕಿಲ್ಲ ವಾಟ್ಸಪ್ಪಲ್ಲಿ, ಸೊ ಕ್ಷಮೆ ಇರಲಿ. ಅದ್ರ ಜೊತೆಗೆ ಇವತ್ತಿನ ನಿಮಗೆ ಈರುಳ್ಳಿ ಟಾಪ್ ರೇಟ್ ಏನು ಅಂತ ಹೇಳಿಬಿಟ್ಟು ತಿಳಿಸ್ಕೊಡುವಂತಹ ಜವಾಬ್ದಾರಿ ನಮ್ಮದಾಗಿರುತ್ತೆ. ಸೊ ತಿಳಿಸ್ಕೊಡ್ತಾ ಇದ್ದೀವಿ ಅದನ್ನು ಕೂಡ. ಆ್ಯಂಡ್ ನನಗೆ ತುಂಬ ಕಮೆಂಟ್ ಬರ್ತಾ ಇರೋದು ಯಾವಾಗ ರೇಟ್ ಜಾಸ್ತಿ ಆಗತ್ತೆ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡಬೇಕು, ರೇಟ್ ಜಾಸ್ತಿ ಆಗಬೇಕು ಅಂದರೆ. ಆ್ಯಂಡ್ ಅರೈವಲ್ಸ್ ಕಡಿಮೆ ಬಂದರೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ನಮ್ಮದು ಶ್ರೀ ರೇಣುಕಾಂಬ ಎಂಟರ್ಪ್ರೈಸಸ್ ಅಂತ ಹೇಳಿಬಿಟ್ಟು ಅಂಗಡಿ ಇದೆ, ನೀವು ಅದನ್ನು ಚೆಕ್ ಮಾಡ್ಬೋದು. ಅದ್ರ ಜೊತೆಗೆ ನೀವು ಯಶವಂತಪುರಕ್ಕೆ ಬಂದರೆ ಡೈರೆಕ್ಟಾಗಿ ನಿಮಗೂ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ರೈತರೇ ಆಗಿರ್ಬೋದು ಅಥವಾ ಗ್ರಾಹಕರೇ ಆಗಿರ್ಬೋದು, ಇಬ್ಬರೂ ಕೂಡ ನೀವು ಕೂಡ ಯಶವಂತಪುರ ಒಂದು ಟೈಮು ನೀವು ಬಂದು ಚೆಕ್ ಮಾಡ್ಕೊಂಡು ಹೋದ್ರೇ ಗೊತ್ತಾಗುತ್ತೆ, ನಿಮಗೂ ಕೂಡ ಒಂದು ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ನೀವು ಯಾವಾಗನೇ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಅಂಗಡಿಗೆ ತಂದಲ್ಲಿ ನಿಮಗೆ ಅವತ್ತಿನ ದಿನಾನೇ ಕ್ಯಾಶ್ ಕೂಡ ಸಿಗತ್ತೆ. ಆ್ಯಂಡ್ ನೆಕ್ಸ್ಟು ನನಗೆ ತುಂಬ ಕಮೆಂಟ್ ಬರ್ತಾ ಇರೋದು, ಮೇಡಮ್ GST ಚಾರ್ಜಸ್ ಎಷ್ಟು ಕಟ್ಟಾಗತ್ತೆ ಅಂತ ಹೇಳಿಬಿಟ್ಟು. ಇದಕ್ಕೆ RMCಗೆ ಯಾವುದೇ ರೀತಿಯ GST ಇರೋದಿಲ್ಲ, APMCಗೆ ಯಾವುದೇ ರೀತಿಯ GST ಇರೋದಿಲ್ಲ. ಆ್ಯಂಡ್ ನಮ್ಮ ಚಾನಲ್ನ ನೀವು ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಈ ರೀತಿ ತೋರಿಸ್ತಾ ಇರತ್ತೆ, ನೋಡಬಹುದು. ಇದು ನಾನೊಂದು ಚಿಕ್ಕದಾಗಿ ನಿಮಗೊಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ನೀವು ನಿಮ್ಮ ಮೊಬೈಲಲ್ಲಿ ನೀವು ನಮ್ಮ ವಾಟ್ಸಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆದರೆ ನಿಮಗೆ ಎವ್ರಿ ಡೇ ಎಲ್ಲ ವೀಡಿಯೋಗಳು ಇದೇ ರೀತಿ ನಿಮಗೆ ನೋಡೋಕ್ಕೆ ಸಿಗತ್ತೆ. ಆ್ಯಂಡ್ ಅದ್ರ ಜೊತೆಗೆ ಅಮೌಂಟ್ ಕೂಡ ಮೆನ್ಷನ್ ಮಾಡಿರ್ತೀವಿ, ನೀವು ಕೂಡ ಚೆಕ್ ಮಾಡಬಹುದು. ಏನೇ ಇದರಲ್ಲಿ ಡೌಟ್ ಇದ್ರೂ ಕಾಲ್ ಮಾಡಬಹುದು. ಗ್ರಾಹಕರಿಗೆ ಬೇಕಾದಲ್ಲಿ ಅದೇ ತಕ್ಷಣವೇ ಕಾಲ್ ಮಾಡಿ ನೀವು ಕನ್ಫರ್ಮ್ ಮಾಡ್ಕೊಬಹುದು ಯಾವ ರೇಟಲ್ಲಿರುವಂತಹ ಈರುಳ್ಳಿ, ಬೆಳ್ಳುಳ್ಳಿ, ಆಲೂಗಡ್ಡೆ, ಶುಂಠಿ ನಿಮಗೆ ಬೇಕು ಅನ್ನೋದು. ಅದ್ರ ಜೊತೆಗೆ ಆ್ಯಂಡ್ ಅದರಲ್ಲಿ 50 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ನಾವು ಮೆನ್ಷನ್ ಮಾಡಿರ್ತೀವಿ. ಶುಂಠಿಗೆ ಮಾತ್ರ 60 kg ಬ್ಯಾಗಿಗೆ ಏನು ರೇಟ್ ನಡೀತಿದೆ ಅಂತ ಹೇಳಿ ಮೆನ್ಷನ್ ಮಾಡಿರ್ತೀವಿ. ಹಾಗೆಯೇ ನೀವು ರೈತರಾಗಿದ್ದರೆ ಇವತ್ತಿನ ದಿನ ಏನು ಟಾಪ್ ರೇಟ್ ನಡೀತಿದೆ ಅನ್ನೋದನ್ನ ನೀವು ಕೂಡ ಗಮನಿಸ್ಬೋದು. ಪ್ರತಿಯೊಬ್ಬರೂ ನಮ್ಮ ವಾಟ್ಸಪ್ ಲಿಂಕನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ನಾನು ಎಲ್ಲ ವೀಡಿಯೋದಲ್ಲಿ ಫಸ್ಟ್ ಕಮೆಂಟು ನಮ್ಮ ವಾಟ್ಸಪ್ ಲಿಂಕೇ ಇರುತ್ತೆ. ಅದ್ರ ಜೊತೆಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಮೆನ್ಷನ್ ಮಾಡಿರ್ತೀವಿ ನಮ್ಮ ವಾಟ್ಸಪ್ ಲಿಂಕನ್ನು, ನೀವು ಚೆಕ್ ಮಾಡಬಹುದು. ಎವ್ರಿ ಡೇ ನೀವು ಯಾರೆಲ್ಲ ನೋಡ್ತಾ ಇರ್ತೀರಲ್ವ ವೀಡಿಯೋಗಳನ್ನ, ಅದೇ ತಕ್ಷಣವೇ ನೀವು ಕೂಡ ಲಾಗಿನ್ ಆಗ್ಬೋದು. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಎವ್ರಿ ಡೇ ನೀವು ನಮ್ಮ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಒಂದೊಂದು ಮಾಹಿತಿನೂ ಕೊಡ್ತಾ ಇರ್ತೀವಿ. ಅಂದರೆ ಒಂದು ಟೋಟಲ್ ಆಗಿ ಕಮೆಂಟ್ಗಳು ಯಾವುದು ಜಾಸ್ತಿ ರ್ಯಾಂಡಮ್ ಆಗಿ ಕೇಳ್ತಾರೆ ಅದನ್ನು ಕೂಡ ನಾವು ಇದರಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನನ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನೀವು ಕೂಡ ನಮ್ಮ ಚಾನಲ್ನ ನೋಡ್ತಾ ಇರಿ, ವಿಡಿಯೋಗಳನ್ನ ನೋಡ್ತಾ ಇರಿ, ವೀಕ್ಷಣೆ ಮಾಡ್ತಾ ಇರಿ. ಆ್ಯಂಡ್ ಯಾವಾಗ ಟಾಪ್ ರೇಟ್ ಹೋಗುತ್ತೆ ಅನ್ನೋದನ್ನ ಕೂಡ ನಾವು ಹೇಳ್ತಾ ಇರ್ತೀವಿ. ಅದರ ಜೊತೆಗೆ ಅರೈವಲ್ಸ್ ಕೂಡ ನಾವು ಡೈಲಿ ಅಪ್ಡೇಟ್ ಮಾಡೋದ್ರಿಂದ ನೀವು ಅದನ್ನು ಕ್ಲಿಯರಾಗಿ ನೋಡ್ಕೊಳ್ಬಹುದು. ಆ್ಯಂಡ್ ಇವಾಗ ನಾವು ಕರ್ನಾಟಕದ ಆನಿಯನ್ ರೇಟು ಮತ್ತು ಮಹಾರಾಷ್ಟ್ರ ಆನಿಯನ್ ರೇಟ್ನ ಚೆಕ್ ಮಾಡ್ತಾ ಹೋಗೋಣ. ಇವತ್ತು 5/9/2025 ಇವತ್ತು ಟೋಟಲ್ಲು ಈರುಳ್ಳಿ ಅರೈವಲ್ಸ್ ಬಂದಿರೋದು 56,188 ಬ್ಯಾಗ್ ಬಂದಿದೆ. ಅಂದರೆ ಅರೈವಲ್ಸ್ ಜಾಸ್ತಿನೇ ಬಂದಿದೆ ಇವತ್ತು ಯಶವಂತಪುರ ಮಾರ್ಕೆಟ್ಗೆ. ಅದರಲ್ಲಿ ಕರ್ನಾಟಕದ ಆನಿಯನ್ ನೀವು ನೋಡೋದಾದರೆ 40% ಮಾತ್ರ ಅರೈವಲ್ಸು ಯಶವಂತಪುರ ಮಾರ್ಕೆಟಿಗೆ ಬಂದಿದೆ. ಅದರಲ್ಲಿ ವಿಜಯಪುರ ಓಲ್ಡ್ ಆನಿಯನ್ಗೆ, ನಮ್ಮ ಕರ್ನಾಟಕದ ಓಲ್ಡ್ ಆನಿಯನ್ಗೆ ಏನು ರೇಟ್ ಟಾಪ್ ರೇಟ್ ಹೋಗ್ತಾ ಇದೆ ಅಂತ ಹೇಳಿ ನೋಡೋದಾದರೆ, ಬೆಸ್ಟ್ ಕ್ವಾಲಿಟಿಯಲ್ಲಿ ಇರುವಂತಹ ಈರುಳ್ಳಿಗೆ 1,000 ರೂಪಾಯಿಂದ 1,500 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ಈರುಳ್ಳಿಗೆ 200 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಇವಾಗ ನಮ್ಮ ಯಶವಂತಪುರ ಮಾರ್ಕೆಟ್ಗೆ ನಮ್ಮ ಕರ್ನಾಟಕದ ಒಳಗಡೆ ಬೇರೆ ಬೇರೆ ಕಡೆಯಿಂದ ಈರುಳ್ಳಿ ಬಂದಿದೆ. ಅದು 22,000 ಬ್ಯಾಗ್ಸು ಬಂದಿದೆ. ಓಕೆನಾ? ಅದರಲ್ಲಿ 10% ಮಾತ್ರನೇ ಕ್ವಾಲಿಟಿ ಈರುಳ್ಳಿ ಬಂದಿರೋದು. 90% ಎಲ್ಲ ಮಿಕ್ಸ್ ಬಂದಿದೆ. ಅಂದರೆ ಮಿಕ್ಸು, ಡ್ಯಾಮೇಜು, ಬಿಗ್ ಸೈಜು ಎಲ್ಲ ಮಿಕ್ಸ್ ಬಂದಿದೆ. ಹಾಗಾಗಿ 90% ಈರುಳ್ಳಿ ಬಂದಿದೆ. ಅದರಲ್ಲಿ ನಿಮಗೆ ನೀವು ಟಾಪ್ ರೇಟ್ ನೋಡೋದಾದರೆ, ಈರುಳ್ಳಿ ಇವತ್ತಿನ ಯಶವಂತಪುರ ಮಾರ್ಕೆಟ್ನಲ್ಲಿ ಬೆಸ್ಟ್ ಕ್ವಾಲಿಟಿಯಲ್ಲಿ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 700 ರೂಪಾಯಿಂದ 1,700 ರೂಪಾಯಿ ತನಕ ಹೋಗಿದೆ. ಹಾಗೆಯೇ ಮಿಕ್ಸ್ ಈರುಳ್ಳಿಗೆ 100 ರೂಪಾಯಿಂದ 800 ರೂಪಾಯಿ ತನಕ ಹೋಗಿದೆ. ಸೊ ಇದನ್ನು ನೀವು ಗಮನಿಸಬೇಕಾಗತ್ತೆ. ಇವತ್ತು ಟೋಟಲ್ ಆಗಿ ನಮ್ಮ ಕರ್ನಾಟಕದ ಆನಿಯನ್ಗೆ ಟಾಪ್ ರೇಟ್ ನೋಡೋದಾದರೆ ನೀವು 1,700 ರೂಪಾಯಿ ನಡೀತಾ ಇದೆ. ಏನು ನಿನ್ನೆ ನಾವು ನೋಡಿದ್ವಲ್ವ ಅದೇನೇ ನಡೀತಾ ಇದೆ. ಇವತ್ತು ಏನು ಚೇಂಜಸ್ ಏನೂ ಆಗಿಲ್ಲ. ಆ್ಯಂಡ್ ಬೆಸ್ಟ್ ಕ್ವಾಲಿಟಿ ತಂದಲ್ಲಿ ಅದೇ 17 ರೂಪಾಯಿ 16 ರೂಪಾಯಿ ಈ ರೇಂಜಲ್ಲಿ ಹೋಗುತ್ತೆ ಇವತ್ತು ಕರ್ನಾಟಕದ ಆನಿಯನ್, ಟೋಟಲ್ ಕರ್ನಾಟಕದ ಆನಿಯನ್.
ಚಿತ್ರದುರ್ಗ, ಬಳ್ಳಾರಿ, ಇನ್ನು ತುಂಬ ಎಲ್ಲೆಲ್ಲೆಲ್ಲ ಈರುಳ್ಳಿ ಬೆಳೆದಿದ್ದೀರಲ್ವ, ಎಲ್ಲ ಕಡೆಯಿಂದ ತಂದಿರುವಂತಹ ಈರುಳ್ಳಿಗೂ ಸೇಮ್ ರೇಟ್ ಹೋಗುತ್ತೆ. ಚಿಕ್ಕ ಸೈಜು ಒಳ್ಳೆ ಕ್ವಾಲಿಟಿಯಲ್ಲಿ ತಂದಿರುವಂಥದ್ದು ಕೂಡ ಒಳ್ಳೆ ರೇಟಿಗೆ ಹೋಗುತ್ತೆ. ನೋಡ್ಕೊಳ್ಳಿ, ಇದೇ ಟಾಪ್ ರೇಟು, 1700 ಟಾಪ್ ರೇಟು. ಇದರಲ್ಲೇ ನಿಮಗೊಂದು ಒಳ್ಳೆ ರೇಟ್ ಹೋಗುತ್ತೆ. ಆ್ಯಂಡ್ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ, ನಿಮಗೂ ಕೂಡ ಸಿಗುತ್ತೆ ರೇಟು. ಆ್ಯಂಡ್ ಇವಾಗ ನಾವು ಮಹಾರಾಷ್ಟ್ರ ಆನಿಯನ್ಗೆ ನೋಡೋದಾದರೆ 60% ಅರೈವಲ್ಸು ಇವತ್ತು ಮಹಾರಾಷ್ಟ್ರ ಕಡೆಯಿಂದ ಬಂದಿದೆ. ಅದರಲ್ಲಿ ಟಾಪ್ 1-2 ಲಾಟ್ಗೆ 2100 ರೂಪಾಯಿಂದ 2200 ರೂಪಾಯಿ ತನಕ ಹೋಗಿದೆ. ಬಿಗ್ ಸೈಜಲ್ಲಿ ಇರುವಂತಹ ಈರುಳ್ಳಿಗೆ 1700 ರೂಪಾಯಿಂದ 2000 ರೂಪಾಯಿ ತನಕ ಹೋಗಿದೆ. ಮುಕ್ಕಾಲು 1400 ರೂಪಾಯಿಂದ 1600 ರೂಪಾಯಿ ತನಕ ಹೋಗಿದೆ. ಹಾಗೆ ಮೀಡಿಯಮು 1200 ರೂಪಾಯಿಂದ 1300 ರೂಪಾಯಿ ತನಕ ಹೋಗಿದೆ. ಆ್ಯಂಡ್ ಗೋಲ್ಟಾ 800 ರೂಪಾಯಿಂದ 900 ರೂಪಾಯಿ ತನಕ ಹೋಗಿದೆ. ಗೋಲ್ಟಿ 200 ರೂಪಾಯಿಂದ 400 ರೂಪಾಯಿ ತನಕ ಹೋಗಿದೆ. ಜೋಡಿ ಚಾಪೆಡ್ ಈರುಳ್ಳಿಗೆ 200 ರೂಪಾಯಿಂದ 500 ರೂಪಾಯಿ ತನಕ ಹೋಗಿದೆ. ಮಿಕ್ಸ್ ತಂದಿರುವಂತಹ ಈರುಳ್ಳಿಗೆ 700 ರೂಪಾಯಿಂದ 1000 ರೂಪಾಯಿ ತನಕ ಹೋಗಿದೆ. ಸೊ ಇದು ಮಹಾರಾಷ್ಟ್ರ ಆನಿಯನ್ಗೆ ಹೋಗಿರುವಂತಹ ರೇಟು. ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಈ ತಕ್ಷಣವೇ ಕಮೆಂಟ್ ಮೂಲಕ ನೀವು ಕೇಳಬಹುದು ನಿಮ್ಮ ಕ್ವಶನನ್ನು. ಆ್ಯಂಡ್ ಅದರ ಜೊತೆಗೆ ನಿಮಗೆ ಇವತ್ತು ಟೋಟಲ್ ಅರೈವಲ್ಸು ಇವತ್ತು ಯಶವಂತಪುರಕ್ಕೆ ಬಂದಿರುವಂಥದ್ದು ಈರುಳ್ಳಿ 56,000 ಬ್ಯಾಗ್ಸು ಬಂದಿದೆ. ಆ್ಯಂಡ್ ಇವತ್ತು ಮಾರ್ಕೆಟ್ನಲ್ಲಿ ಅರೈವಲ್ಸ್ ಕೂಡ ಜಾಸ್ತಿ ಬಂದಿದೆ. ಸೊ ಹಾಗಾಗಿ ನೀವು ನೋಡ್ತಾ ಇರ್ಬೋದು, ಈರುಳ್ಳಿ ರೇಟು ಸೇಮ್ ಇದೆ, ಏನೂ ಚೇಂಜಸ್ ಆಗಿಲ್ಲ. ಸೊ ಚೇಂಜಸ್ ಆಗಬೇಕು ಅಂದರೆ ಅರೈವಲ್ಸ್ ಕಡಿಮೆ ಬಂದರೆ ಮಾತ್ರನೇ ಈರುಳ್ಳಿ ರೇಟು ಜಾಸ್ತಿ ಆಗುತ್ತೆ. ಆ್ಯಂಡ್ ಇದೇ ರೀತಿಯೇ ಅರೈವಲ್ಸು ಇನ್ನೂ ಜಾಸ್ತಿ ಆಗ್ತಾ ಹೋದಂತೆಯೇ ಈರುಳ್ಳಿ ರೇಟು ಇದಕ್ಕೂ ಕಡಿಮೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ. ನೋಡಿಕೊಂಡು ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು. ರೈತರಿಗೆ ಕಷ್ಟ ಆಗ್ತಾ ಇದೆ ಗೊತ್ತು, ಬಟ್ ಅದರಿಂದ ಇದನ್ನು ಯಾವ ರೀತಿ ತಪ್ಪಿಸೋದು ಅಂತಲೇ ಗೊತ್ತಾಗಲ್ಲ. ಯಾಕಂದರೆ ರೇಟ್ ಜಾಸ್ತಿ ಆಗಬೇಕು ಅಂದರೆ ಅರೈವಲ್ಸ್ ಕಡಿಮೆ ಬರಬೇಕಾಗತ್ತೆ. ಈಗ ರೈತರು ಕೂಡ ಅವರು ಬೆಳೆದಿರುವಂತಹ ಬೆಳೆನ ಈ ಟೈಮಲ್ಲಿ ಸೆಪ್ಟೆಂಬರು ನವೆಂಬರ್, ಡಿಸೆಂಬರ್ ಈ ಮಂತಲ್ಲೆಲ್ಲ ಮಾರ್ಕೆಟಿಗೆ ತರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಅರೈವಲ್ಸ್ ಕೂಡ ಜಾಸ್ತಿನೇ ಬರುತ್ತೆ. ಆ್ಯಂಡ್ ರೇಟ್ ಕೂಡ ಜಾಸ್ತಿ ಆಗೋದು ಡೌಟು. ಇದಕ್ಕೆಲ್ಲ ಪರಿಹಾರ ಅಂದರೆ ನಮ್ಮ ಸರ್ಕಾರದ ಕಡೆಯಿಂದನೇ, ಅದು ಬಿಟ್ಟು ಬೇರೆ ಏನೂ ಚೇಂಜಸ್ ಮಾಡೋಕ್ಕಾಗಲ್ಲ. ಬಟ್ ಇವಾಗ ಈ ಸದ್ಯದಲ್ಲಿ ಇವತ್ತಿನ ದಿನದಲ್ಲಿ ಏನು ರೇಟ್ ನಡೀತಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಟಾಪ್ ರೇಟ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಕರ್ನಾಟಕದ ಟಾಪ್ ರೇಟು ಮತ್ತು ಮಹಾರಾಷ್ಟ್ರ ಟಾಪ್ ರೇಟು. ಇದರಲ್ಲಿ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕೇಳಿ. ಆ್ಯಂಡ್ ಯಾರೆಲ್ಲ ಯಶವಂತಪುರ ಮಾರ್ಕೆಟ್ಗೆ ಬರಬೇಕಂತಿದ್ದೀರೋ ನಿಮಗೆ ಎವ್ರಿ ಸಂಡೇ ಯಶವಂತಪುರ ಮಾರ್ಕೆಟು ರಜೆ ಇರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ನೀವು ಸೋಮವಾರ ಮಾರ್ನಿಂಗ್ 9 o'clock ಒಳಗಡೆ ಇರಬೇಕಾಗತ್ತೆ ಯಶವಂತಪುರ ಮಾರ್ಕೆಟ್ನಲ್ಲಿ. ಆ್ಯಂಡ್ ಗ್ರಾಹಕರೇ ಆಗಿರ್ಬೋದು, ರೈತರೇ ಆಗಿರ್ಬೋದು, ನೀವು ಒನ್ ಟೈಮು ಯಶವಂತಪುರ ಮಾರ್ಕೆಟ್ಗೆ ಬಂದು ನೆಕ್ಸ್ಟ್ ನೀವು ಕಂಟಿನ್ಯೂ ಮಾಡೋದು, ನಿಮ್ಮ ವ್ಯಾಪಾರ ಕಂಟಿನ್ಯೂ ಮಾಡೋದು ತುಂಬ ಒಳ್ಳೆಯದು. ಆ್ಯಂಡ್ ರೈತರು ಕಷ್ಟಪಡ್ತಾ ಇದ್ದೀರಾ, ಈರುಳ್ಳಿ ಬೆಳೆದಿರುವಂತಹ ರೈತರು ಟೈಮ್ ನೋಡಿಕೊಂಡು ಮಾರಿ. ಅರೈವಲ್ಸ್ನ ಚೆಕ್ ಮಾಡಿ, ಡೈಲಿ ವೀಡಿಯೋಗಳನ್ನ ನೋಡಿ, ವಿಡಿಯೋ ಅಪ್ಡೇಟ್ನ ನೋಡ್ತಾ ಇರಿ. ರೇಟ್ ಏನಾದರೂ ಜಾಸ್ತಿ ಆಗಬಹುದೇನೋ ನೋಡಿಕೊಂಡು ನೀವು ಕೂಡ ಮಾರಬಹುದು. ನಿಮಗೆ ಮೊದಲೇ ಹೇಳಿದೆ, GST ಇದಕ್ಕೆ ಈ RMCಗೆ ಅಪ್ಲೈ ಆಗೋದಿಲ್ಲ. ಆ್ಯಂಡ್ ವ್ಯಾಪಾರಿಗಳಿಗೆ ಮಾತ್ರನೇ 5.6% ಇದು ಟ್ಯಾಕ್ಸು ನಿಮಗೆ ವ್ಯಾಪಾರಿಗಳಿಗೆ ಮಾತ್ರನೇ ಆಗುತ್ತೆ. ಅಂದರೆ ಗ್ರಾಹಕರಿಗೆ ಮಾತ್ರನೇ ಅದು ಅಪ್ಲೈ ಆಗೋದು. ರೈತರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ. ಇದು ಮೇಯ್ನಾಗಿ ನೀವು ಅರ್ಥ ಮಾಡ್ಕೊಬೇಕಾಗಿರೋದು. ರೈತರಿಗೆ ಯಾವುದೇ ರೀತಿಯ ಟ್ಯಾಕ್ಸ್ ಇರೋದಿಲ್ಲ, ಯಾವುದು ಅಮೌಂಟು ಕಟ್ ಆಗೋದಿಲ್ಲ. ಸೊ ನಿಮ್ಮ ಬೆಳೆಗೆ ಏನು ರೇಟ್ ಹೋಗುತ್ತೆ ಅನ್ನೋದು ನಿಮಗೆ ಅವತ್ತಿನ ದಿನವೇ ಕ್ಯಾಶ್ ಕೂಡ ಸಿಗುತ್ತೆ. ಆ್ಯಂಡ್ ಗ್ರಾಹಕರಿಗೆ ಮಾತ್ರನೇ 5.6% ಇರುತ್ತೆ. ಇದಿಷ್ಟೇ, ಅದರ ಜೊತೆಗೆ ಯಾವುದೇ ರೀತಿಯ GST ಇರೋದಿಲ್ಲ. ಆ್ಯಂಡ್ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. RMCಗೆ ಬರಬೇಕಾದ್ರೆ ಫಸ್ಟೇ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಬೆಳೆದಿರುವಂತಹ ಬೆಳೆನ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಬೆಳ್ಳುಳ್ಳಿ ಯಾವುದೇ ಆಗಿದ್ರೂ ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಬನ್ನಿ. ನನಗೆ ತುಂಬ ಕಮೆಂಟ್ ಬರ್ತಾ ಇರೋದು, ಮೇಡಮ್ ಈ ಸರ್ತಿ ತುಂಬಾ ಲಾಸ್ ಆಗಿದೆ ಆ್ಯಂಡ್ ತುಂಬ ಪ್ಯಾಕೆಟ್ ಮಾಡಿಟ್ಟಿದ್ದೀವಿ, ಅದ್ರ ಜೊತೆಗೆ ತುಂಬ ಲಾಸ್ ಆಗ್ತಾ ಇದೆ ಇವಾಗ ಈ ವರ್ಷದಲ್ಲಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ತುಂಬ ಜನ ತುಂಬಾ ನಮ್ಮ ಹೊಲದಲ್ಲೇ ಹಾಗೆ ಬಿಡ್ತಾ ಇದ್ದೀವಿ ಈರುಳ್ಳಿನ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ತುಂಬ ಲಾಸ್ ಆಗಿದೆ ಈ ಸರ್ತಿ ಈರುಳ್ಳಿ ಬೆಳೆದಿರುವಂತಹ ರೈತರಿಗೆ. ತುಂಬಾ ಕಷ್ಟ ಆಗುತ್ತೆ. ಇದನ್ನು ನಾವು ಕಮೆಂಟ್ ಓದೋಕ್ಕೇ ಕಷ್ಟ ಆಗುತ್ತೆ, ಎಷ್ಟೊಂದು ಲಾಸ್ ಆಗಿದೆಯಲ್ಲ ಪಾಪ ಅವರಿಗೆ ಅಂತ ಹೇಳ್ಬಿಟ್ಟು ನಮಗೇನೆ ಬೇಜಾರಾಗತ್ತೆ. ಆ್ಯಂಡ್ ನೋಡ್ಕೊಳ್ಳಿ ಸರ್, ನೋಡಿಬಿಟ್ಟು ನೀವು ಕೂಡ ತಂದು ಮಾರಬೇಕಾಗತ್ತೆ. ಆ್ಯಂಡ್ ನೀವು ಕಿಡಿಸೋದು ಮತ್ತು ಅವರಿಗೆ ಕಿತ್ತವರಿಗೆ ದುಡ್ಡು ಕೊಡಬೇಕು. ಆ್ಯಂಡ್ ಸೈಜ್ಗಳನ್ನ ಮಾಡ್ಕೊಂಡು ಬಂದವರಿಗೆ ದುಡ್ಡು ಕೊಡಬೇಕು, ಅಲ್ಲಿಂದ ತಂದವರಿಗೆ ದುಡ್ಡು ಕೊಡಬೇಕಾಗತ್ತೆ. ಪ್ರತಿಯೊಂದೂ ಲೆಕ್ಕ ಹಾಕಿದ್ರೆ ನಿಮಗೆ ಮಾರ್ಕೆಟ್ನಲ್ಲಿ ನಿಮಗೆ ಕಡಿಮೆ ರೇಟೇ ಹೋಗುತ್ತೆ. ಅದು ಕೊನೆಯದಾಗಿ ನೋಡಿಕೊಂಡು ಮಾರಿ. ನಿಮಗೂ ಕೂಡ ಯಾವುದೇ ರೀತಿಯ ಇದರಲ್ಲಿ ಮೋಸ ಆಗಬಾರ್ದು. ಆ್ಯಂಡ್ ನಿಮಗೂ ಕೂಡ ಒಂದು ರೇಟ್ ಸಿಗಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಇವಾಗ ನಾವು ಯಶವಂತಪುರ ಮತ್ತು ದಾಸನಪುರಕ್ಕೆ ಬಂದಿರುವಂತಹ ಅರೈವಲ್ಸ್ನ ಚೆಕ್ ಮಾಡ್ತಾ ಹೋಗೋಣ. ನೋಡಬಹುದು, ಅದರಲ್ಲಿ ನಮ್ಮ ಯಶವಂತಪುರಕ್ಕೆ ಬಂದಿರುವಂತಹ ಅರೈವಲ್ಸು ಆನಿಯನು
53,904 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಪೊಟ್ಯಾಟೊ 59,186 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಗಾರ್ಲಿಕ್ 5,040 ಬ್ಯಾಗ್ಸ್ ಬಂದಿದೆ. ಆ್ಯಂಡ್ ಜಿಂಜರ್ 3,369 ಬ್ಯಾಗ್ಸ್ ಬಂದಿದೆ. ಎಷ್ಟು ವೆಹಿಕಲ್ಸ್ ಬಂದಿದೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ. ಅದರಲ್ಲಿ ನೀವು ಶುಂಠಿ ಅರೈವಲ್ಸ್ ನೀವು ನೋಡಿದ್ರಲ್ವ, ಅದ್ರ ಜೊತೆಗೆ ಇವತ್ತು ಯಶವಂತಪುರ ಮಾರ್ಕೆಟ್ನಲ್ಲಿ ನಿಮಗೆ ಫ್ರೆಶ್ ಆಗಿರುವಂತಹ ಶುಂಠಿ ಕೂಡ ಇದೆ. ಸೊ ನೋಡಬಹುದು. ಅದ್ರ ಜೊತೆಗೆ ಚಿಕ್ಕ ಸೈಜು ಚಕ್ಕೆ, ಮೀಡಿಯಮ್ಮು, ಬಿಗ್ಗು, ಹಾಗೆ ಓವರ್ ಬಿಗ್ ಸೈಜಲ್ಲೂ ನಿಮಗೆ ಶುಂಠಿ ಸಿಗ್ತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ಫ್ರೆಶ್ ಆಗಿರುವಂತಹ ಶುಂಠಿ ಕೂಡ ಇದೆ. ಒಳ್ಳೆ ರೇಟ್ ಕೂಡ ಇದೆ. ಶುಂಠಿ ಗ್ರಾಹಕರು ನೋಡಿಕೊಂಡು ನೀವು ಶುಂಠಿನ ಕೊಂಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಶುಂಠಿ ರೈತರು ಯಾರೆಲ್ಲ ಎಲ್ಲೆಲ್ಲೆಲ್ಲ ಯಾವುದೇ ಊರಲ್ಲಿ ಬೆಳೆದಿದ್ರು ಕೂಡ ನೀವು ಡೈರೆಕ್ಟಾಗಿ ಮಾರ್ಕೆಟ್ಗೆ ತಂದು ಮಾರಬಹುದು. ಅದ್ರ ಜೊತೆಗೇನೆ ಆಲೂಗಡ್ಡೆ ಮತ್ತು ಬೆಳ್ಳುಳ್ಳಿನೂ ಕೂಡ ನೀವು ಮಾರ್ಕೆಟ್ಗೆ ತಂದು ಮಾರಬಹುದು. ಯಾವುದೇ ರೀತಿಯ ಇದರಲ್ಲಿ ಡೌಟ್ ಬೇಡ. ನಿಮಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ನೀವು ಕ್ವಶನನ್ನು ಕೇಳಬಹುದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.